ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಹೈಕೋರ್ಟಿನಲ್ಲಿ ಸಿವಿಲ್ ಜಡ್ಜ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಶನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡ್ರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಹೈಕೋರ್ಟಿನಲ್ಲಿ ಸಿವಿಲ್ ಜಡ್ಜ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ನೋಡ್ತಾ ಇರ್ಬೋದು, ಈ ಒಂದು ನೋಟಿಫಿಕೇಶನ್ ಅನ್ನ 16/4/2026 ರಿಲೀಸ್ ಮಾಡಿರುವಂಥದ್ದು. ಹುದ್ದೆಯ ಹೆಸರು ಸಿವಿಲ್ ಜಡ್ಜ್. ಕೊನೆಯ ದಿನಾಂಕ ಬಂದು 15 ಮೇ 2026 ಕೊನೆಯ ದಿನಾಂಕ ಆಗಿರುತ್ತೆ. ಇವತ್ತಿನಿಂದಲೇ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡ್ಬೋದು. ಕೊನೆಯ ದಿನಾಂಕ ಬಂದು 15/5/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ, ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿಬಿಡ್ರಿ. ಲಾಸ್ಟಲ್ಲಿ ಸರ್ವರ್ ಬಿಸಿ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರನೇ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಒಂದು ಸೆಟ್ ಅನ್ನು ನಿಮ್ಮ ಹತ್ರ ಇಟ್ಕೊಳ್ರಿ. ಇನ್ನೊಂದು PDF ಮಾಡಿಕೊಂಡು ನಿಮ್ಮ ಇಮೇಲ್ಗೆ ಹಾಕೊಂಡು ಇಟ್ಕೊಂಡು ಬಿಡ್ರಿ. ಒಟ್ಟು 90 ಹುದ್ದೆಗಳು ಖಾಲಿ ಇರುವಂಥದ್ದು. ಫ್ರೆಶ್ 15 ಹುದ್ದೆಗಳು, 75 ಬ್ಯಾಕ್ಲ್ಯಾಗ್ ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 90 ಹುದ್ದೆಗಳಿಗೆ ಅರ್ಜಿನ ಕರೆದಿರುವಂಥದ್ದು. ಜನರಲ್ ಮೆರಿಟ್ ಅವರಿಗೆ 18 ಹುದ್ದೆಗಳು ಖಾಲಿ ಇರುವಂಥದ್ದು. SC ಅವರಿಗೆ 3 ಹುದ್ದೆಗಳು, STಗೆ 2 ಹುದ್ದೆಗಳು, ಕೆಟಗರಿ 1 ಅವರಿಗೆ 18 ಹುದ್ದೆಗಳು, ಕೆಟಗರಿ 2A ಅವರಿಗೆ 24 ಹುದ್ದೆಗಳು, ಕೆಟಗರಿ 2Bಗೆ ಎಷ್ಟು 11 ಹುದ್ದೆಗಳು, ಕೆಟಗರಿ 3 ಅವರಿಗೆ 9 ಹುದ್ದೆಗಳು, ಕೆಟಗರಿ 3Bಗೆ 5 ಹುದ್ದೆಗಳು. ಟೋಟಲ್ ಆಗಿ 90 ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ಆನ್ಲೈನ್ಲಿ ಸಬ್ಮಿಟ್ ಮಾಡುವ ಒಂದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಈ ಒಂದು PDF ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತು ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ. ಎರಡರಲ್ಲೂ ಕೂಡ ಜಾಯ್ನ್ ಆಗಿರಿ. ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ನೀಟಾಗಿ ಓದ್ಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಮುಖಾಂತರ ಕೇಳಿ ನೀವು ಪಡ್ಕೊಳ್ಬಹುದು. ನೆಕ್ಸ್ಟ್, ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 77,840 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ TA, DA ಆಮೇಲೆ HRA ಸೇರಿಕೊಂಡು 1 ಲಕ್ಷ ಪ್ಲಸ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ಕೊಳ್ತಾರಪ್ಪ ಅಂತಂದರೆ ಇಲ್ಲಿ 3 ತರಹದ ಎಕ್ಸಾಮ್ಗಳು ಇರ್ತವೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮು, ಮೈನ್ ಎಕ್ಸಾಮು, ವೈವಾ. ಇವು 3 ಕಂಫರ್ಟಬಲ್ ಆಗಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅವ್ರನ್ನ ಏನು ಮಾಡ್ತಾರೆ, ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ LLB ಆಗಿರ್ಬೇಕಂದ್ರೆ ಕಾನೂನು ಪದವೀಧರರಾಗಿರ್ಬೇಕು. ಅದರ ಜೊತೆಗೆ ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಆಗಿರುತ್ತೆ. 3 ವರ್ಷ ಲಾಯರ್ ಆಗಿ ಡಿಸ್ಟ್ರಿಕ್ಟ್ ಕೋರ್ಟ್ ಆದರೂ ಆಗಿರ್ಬೋದು ಅಥವಾ ಹೈಕೋರ್ಟ್ ಆದರೂ ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನೀವು 3 ವರ್ಷ ಪ್ರಾಕ್ಟೀಸ್ ಮಾಡಿರ್ಬೇಕು. ಅವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇನ್ನೊಂದು ಕೆಲವೊಂದಷ್ಟು ವರ್ಕಿಂಗ್ ಇರ್ತಾರೆ. ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರು ಅಥವಾ ಗೌರ್ಮೆಂಟ್ ಕೌನ್ಸಿಲ್ ಆಗಿ ಎಂಪ್ಲಾಯ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಅಂಥವ್ರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್, ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋಣ. ಎಕ್ಸಾಮ್ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮು, ಆಮೇಲೆ ಮೇನ್ ಎಕ್ಸಾಮು, ಆಮೇಲೆ ಕಂಪ್ಯೂಟರ್ ಟೆಸ್ಟ್ ಕೂಡ ಇರುತ್ತೆ. ಇಲ್ಲಿ ಕಂಪ್ಯೂಟರ್ ಟೆಸ್ಟ್ 25 ಮಾರ್ಕ್ಸ್ಗೆ ನಿಮಗೆ ಇಡ್ತಾ ಹೋಗ್ತಾರೆ. ಅದು ಇಂಟರ್ವ್ಯೂ ದಿನ ಇಡ್ತಾರೆ ನಿಮಗೆ. ವೈವಾ ಯಾವತ್ತಿರುತ್ತೆ ಅವತ್ತೇ ಕಂಪ್ಯೂಟರ್ ಟೆಸ್ಟನ್ನು ಕೂಡ ತೆಗೆದುಕೊಳ್ತಾರೆ. ಅದೆಲ್ಲ ಪಾಸ್ ಆದರೆ ನೀವು ಮಾತ್ರ ಸೆಲೆಕ್ಷನಲ್ಲಿ ಇರೋಕ್ಕೆ ಆಗೋದು. ಇಲ್ಲಿ ಕನ್ನಡ ಮೀಡಿಯಮ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಅಂಗವಿಕಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು, ಮಹಿಳೆಯರು ಕೂಡ ಹಾಕ್ಬೋದು, ಪುರುಷರು ಕೂಡ ಹಾಕ್ಬೋದು. ನಿಮ್ಮ ಕ್ಯಾಟಗರಿಗೆ ತಕ್ಕಂತೆ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಕೊನೆಯ ದಿನಾಂಕ ಬಂದು 15/5/2026 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೀಸ್ ಎಷ್ಟು ಇರುತ್ತಪ್ಪ ಅಂತಂದರೆ 1000 ರೂಪೀಸು ಜನರಲ್ ಮೆರಿಟು 2A, 2B, 3A, 3B ಅವರಿಗೆ ಇರುತ್ತೆ. ನೆಕ್ಸ್ಟ್ 500 ರೂಪೀಸು SC, ST ಕೆಟಗರಿ 1 ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 500 ಇರುತ್ತೆ. ಇದು ಬರೀ ಪ್ರಿಲಿಮಿನರಿ ಎಕ್ಸಾಮ್ಗೆ. ನೆಕ್ಸ್ಟ್ ಮೇನ್ ಎಕ್ಸಾಮ್ಗೆ 1500 ಇರುತ್ತೆ. 2A, 2B, 3A, 3B ಮತ್ತು ಜನರಲ್ ಮೆರಿಟ್ ಅವರಿಗೆ 1500 ರೂಪೀಸ್ ಇರುತ್ತೆ. ಹಾಗೆ SC, ST, OBC ಅಂದರೆ ಕೆಟಗರಿ 1 ಅವರಿಗೆ ಸಂಬಂಧಪಟ್ಟಂತೆ. ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದನ್ನು ಕಟ್ಟಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗಿರುತ್ತೆ.
ಇಲ್ಲಿ ಅದರ್ ಕಂಡೀಷನ್ಸ್ ಕೊಟ್ಬಿಟ್ಟಿದ್ದಾರೆ ಕ್ಲಿಯರಾಗಿ. ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟು ಮ್ಯಾಂಡೇಟ್ರಿ. ನೀವು 3 ವರ್ಷ ಲಾಯರ್ ಆಗಿ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆದರೂ ಆಗಿರ್ಬೋದು, ಪ್ರಾಕ್ಟೀಸ್ ಮಾಡಿರುವಂಥದ್ದು. ಬಾಯಿ ಮಾತಲ್ಲಿ ಹೇಳಿದರೆ ಆಗಲ್ಲ, ಅದಕ್ಕೆ ಸರ್ಟಿಫಿಕೇಟು ಮ್ಯಾಂಡೇಟ್ರಿ ಅಂತಂದೇಳಿ ಅವರು ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಆಮೇಲೆ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಎರಡೇ ನಿಮಗೆ ಕೇಳ್ಕೊಳ್ತಾ ಇರೋದು. ಆಲ್ ದ ಬೆಸ್ಟ್. ಈ ಒಂದು ಹುದ್ದೆಗಳನ್ನು ನಿಮ್ಮದಾಗಿಸ್ಕೊಳ್ರಿ. ಎಲ್ಲರಿಗೂ ಕೂಡ ಗುಡ್ ಲಕ್.